ಆನೇಕಲ್ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯವಿಧಾತ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಭೂಮಿಗಳನ್ನು ಕಬಳಿಸುತ್ತಿರುವವರ ವಿರುದ್ಧ ತಾಲೂಕು ಆಡಳಿತ ಕ್ರಮ ವಹಿಸಬೇಕು, ಗ್ರಾಮಗಳಲ್ಲಿ ಸ್ಮಶಾನಗಳಿಗೆ ಜಾಗ ಕಲ್ಪಿಸಬೇಕು ಮತ್ತು 5 ವರ್ಷ ಮೇಲ್ಪಟ್ಟು ಆನೇಕಲ್ ತಾಲೂಕಿನಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸೋಮವಾರ ಪ್ರತಿಭಟನೆ ನಡೆಸಿದರು. ಭಾರತೀಯ ಭೀಮಸೇನೆಯ ರಾಜ್ಯ ಘಟಕದ ಅಧ್ಯಕ್ಷ ಕೆಎನ್ ಬ್ಯಾಟರಾಜು ಮಾತನಾಡಿ, ಆನೇಕಲ್ ವಿಧಾನಸಭಾ ಕ್ಷೇತ್ರ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದೆ. ಆದರೆ 2-3 ವರ್ಷಗಳಿಂದ ಅಂಬೇಡ್ಕರ್ ಭವನ ಕಾಮಗಾರಿ ಪ್ರಗತಿಯಲ್ಲಿದ್ದರೂ ಸಹ ಉದ್ಘಾಟನೆಯಾಗಿಲ್ಲ. ಹಾಗಾಗಿ ಈ ಬಗ್ಗೆ ಗಮನವಹಿಸಿ ಶೀಘ್ರದಲ್ಲಿ ಅಂಬೇಡ್ಕರ್ ಭವನವನ್ನ ಉದ್ಘಾಟಿಸಬೇಕು. ಆನೇಕಲ್ನ ತಾಲೂಕು ಕಚೇರಿಯಲ್ಲಿ ಬಡವರ ಮತ್ತು ರೈತರ ಮತ್ತು ದಲಿತರ ಕೆಲಸಗಳು ಆಗುತ್ತಿಲ್ಲ. ಡೆವಲಪರ್ಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಲಸಗಳು ಸುಗಮವಾಗಿ ಆಗುತ್ತವೆ. ತಾಲೂಕು ಕಚೇರಿಯಲ್ಲಿ ಬಡವರ ಕೆಲಸಗಳಿಗೆ ಆದ್ಯತೆ ನೀಡುವ ಅವಶ್ಯಕತೆ ಇದೆ ಎಂದರು. ಬಹುಜನ ಭಾಗ್ಯವಿಧಾತ ವೇದಿಕೆಯ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ಆನೇಕಲ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬಡವರು ಮತ್ತು ರೈತರು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಅರ್ಹ ಫಲಾನುಭವಿಗಳನ್ನು ತಾಲೂಕು ಆಡಳಿತ ಗುರುತಿಸಿ ಅವರಿಗೆ ಹಕ್ಕು ಪತ್ರ ನೀಡಬೇಕು. ಜಲಜೀವನ್ ಮಿಷನ್ ಅಡಿ ಆನೇಕಲ್ ತಾಲೂಕಿನ ಹಲವೆಡೆ ರಸ್ತೆಗಳನ್ನು ಅಗೆಯಲಾಗಿದೆ, ಆದರೆ ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ. ಈ ಬಗ್ಗೆ ತಾಲೂಕು ಪಂಚಾಯಿತಿ ಕ್ರಮ ವಹಿಸಬೇಕೆಂದರು. ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶಶಿಧರ್ ಮ್ಯಾಢ್ಯಾಳ್ ಮತ್ತು ವಿಶೇಷ ತಹಶೀಲ್ದಾರ್ ಕರಿಯ ನಾಯಕ್ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ತಿಪ್ಪೇಸ್ವಾಮಿ ಮತ್ತು ನವೀನ್ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮುಖಂಡರಾದ ಗೌತಮ್ ವೆಂಕಿ, ಮರಸೂರು ಕೃಷ್ಣಪ್ಪ, ಅಶ್ವಥ್, ರೇಣುಕಾ, ಕ್ರಾಂತಿ, ಗೋವಿಂದ್, ಗಡಿನಾಡು, ಜೈ ಭೀಮ್ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಕ್ರಾಂತಿ ಮುನಿರಾಜ್, ಭಾರತೀಯ ಭೀಮಸೇನೆಯ ರಾಜ್ಯ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಭಾರತಿ, ಅಧ್ಯಕ್ಷೆ ಪದ್ಮಾ, ಅವಿನಾಶ್, ರಾಕೇಶ್, ಮೋಹನ್, ಪ್ರದೀಪ್ ಚಾಲುಕ್ಯ, ರಾಜಪ್ಪ, ಸುಶೀಲಮ್ಮ, ಎಸ್ ಉಮೇಶ್, ಇಂತಿಯಾಸ್ ಬೇಗ್, ಮಂಗಳಮ್ಮ ಇನ್ನಿತರರು ಉಪಸ್ಥಿತರಿದ್ದರು. ಏನು ಈ ದಿನ ಆನೇಕಲ್ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿಯನ್ನು ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯವಿಧಾತ ವೇದಿಕೆ ರಾಜ್ಯ ಸಮಿತಿ ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಹಕ್ಕೊತ್ತಾಯಗಳು 15 ಹಕ್ಕೊತ್ತಾಯಗಳಿದ್ವು. ಈಗ ಅದನ್ನು ತಹಶೀಲ್ದಾರ್ ಅವರು ನಮ್ಮನ್ನು ಮನವರಿಕೆ ಮಾಡಿ ಏನು 7 ದಿನ ಗಡುವು ತೆಗೆದುಕೊಂಡಿದ್ದಾರೆ. 7 ದಿನಗಳ ಒಳಗಾಗಿ ನಿಮ್ಮೆಲ್ಲ ಹಕ್ಕೊತ್ತಾಯಗಳೇನಿದೆ ಅದನ್ನು ನಾನು ಸಂಪೂರ್ಣ ಉಳಿಸ್ಕೊಡ್ತೀನಿ ಅಂತೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ಆಶ್ವಾಸನೆಯ ಮೇರೆಗೆ ಇವತ್ತು ನಾವು ಈ ಹೋರಾಟವನ್ನು ಕೈ ಬಿಡ್ತಾ ಇದ್ದೀವಿ. ಅದೇ 7 ದಿನ ಮೇಲೆ ಏನಾದರೂ ನಮ್ಮ ಹಕ್ಕೊತ್ತಾಯಗಳನ್ನು ಪೂರ್ಣಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಿಂದ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಮತ್ತು ಭಾರತೀಯ ಭೀಮಸೇನೆ, ಬಹುಜನ ಭಾಗ್ಯವಿಧಾತ ವೇದಿಕೆ, ಇನ್ನೂ ಹಲವಾರು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಜೊತೆಗೂಡಿ ಆನೇಕಲ್ ತಾಲೂಕಿನಿಂದ ವಿಧಾನಸೌಧ ಚಲೋ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಿಗದಿಪಡಿಸಿ ಆನೇಕಲ್ನಲ್ಲಿ ಮೀಸಲು ವಿಧಾನಸಭಾ ಕ್ಷೇತ್ರ ಬಾಬಾ ಸಾಹೇಬ್ರ ಬೃಹತ್ತು ಅಂದರೆ ಇಡೀ ಬೆಂಗಳೂರಿನಲ್ಲೇ ಅತಿ ದೊಡ್ಡದಾದಂಥ ಅಂಬೇಡ್ಕರ್ ಭವನ ಸುಮಾರು ವರ್ಷಗಳಿಂದ ಕುಂಠಿತವಾಗಿ ಕೆಲಸ ಆಗ್ತಾಯಿದೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಕೂಡಲೇ ಕಾಮಗಾರಿಯನ್ನು ಮುಗಿಸಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಒತ್ತಾಯ ಇಟ್ಟಿದ್ದೀನಿ. ಇನ್ನು ಆನೇಕಲ್ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಲವಾರು ಸ್ಮಶಾನಗಳಿಲ್ಲ, ಸ್ಮಶಾನಗಳನ್ನು ಮಾಡಬೇಕು ಅಂತೇಳಿ, ಮತ್ತು ಸ್ಮಶಾನಗಳು ಇದ್ದರೂ ಕೂಡ ರಸ್ತೆಗಳಿದ್ದರೂ ಕೂಡ ಹಲವಾರು ಉತ್ತುವರಿಯನ್ನು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳವರು ಸ್ಮಶಾನವನ್ನು ಉತ್ತುವರಿ ಮಾಡ್ಕೊಂಡಿರ್ತಾರೆ. ಆ ಉತ್ತುವರಿಗಳನ್ನು ತೆರವು ಮಾಡಬೇಕು. ಮತ್ತು ಇಡೀ ಆನೇಕಲ್ ತಾಲೂಕಿನಲ್ಲಿ ಹಲವಾರು ರಾಜಕಾಲುವೆಗಳು ಉತ್ತುವರಿಯಾಗಿದ್ದಾವೆ. ರಾಜಕಾಲುವೆಗಳ ಮೇಲೆ ನಿವೇಶನಗಳನ್ನು ಕಟ್ಕೊಂಡಿದ್ದಾರೆ. ಅದು ಮತ್ತು ಇನ್ನೂ ಕೆಲವು ಶಾಲೆಗಳು ಯಾವುದೇ ಪರ್ಮಿಷನ್ ಇಲ್ಲದೆ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಆ ಶಾಲೆಗಳ
ಇದುವರೆಗೂ 10 ವರ್ಷ ಆದರೂ ಕೂಡ ಜೂನಿಯರ್ಸ್ಟ್ ಅಕಾಡೆಮಿ ಅಂತೇಳಿ ಶಾಲೆ ಇದೆ. 10 ವರ್ಷಗಳಿಂದಲೂ ಕೂಡ ಇದುವರೆಗೂ ಯಾವುದೇ ಸರ್ಕಾರಕ್ಕೆ ಕಂದಾಯ ಕಟ್ಟಿಲ್ಲ, ಸರ್ಕಾರಕ್ಕೆ ಮೋಸ ಮಾಡ್ತಿದೆ. ಇದೆಲ್ಲವನ್ನು ಕೂಡ ನಾವು ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಕೂಡ ಆನೇಕಲ್ ತಾಲೂಕಿನ ತಹಶೀಲ್ದಾರರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರೂ ಕೂಡ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಿಲ್ಲ. ಹಾಗಾಗಿ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಮುನ್ನಡೆಸಬೇಕು ಅಂತ ಇವತ್ತು ಕೂತ್ಕೊಂಡಿದ್ವಿ. ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆಶ್ವಾಸನೆ ಪ್ರಕಾರ ಅವರೇನು ನಡ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋರಾಟಗಳನ್ನು ಮುನ್ನಡೆಸ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ. ಜೈ ಭೀಮ್ ಬಂಧುಗಳೇ, ಇವತ್ತೇನು ತಾಲೂಕು ಕಚೇರಿ ಮುಂದೆ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ, ಅಹೋರಾತ್ರಿ ಧರಣಿ. ಸುಮಾರು 15 ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಇವತ್ತು ಈ ಹೋರಾಟ ನಂಬ್ಕೊಂಡಿದ್ವಿ. ಅಹೋರಾತ್ರಿ ಧರಣಿ ಹಗಲು ರಾತ್ರಿ ಇರಬೇಕು, ನ್ಯಾಯ ಸಿಗೋವರೆಗೂ ಇಲ್ಲಿಂದ ಜಾಗ ಖಾಲಿ ಮಾಡಬಾರ್ದು ಅಂತೇಳಿ ಕೂತ್ಕೊಂಡಿದ್ವಿ. ಹಾಗೆ ತಹಶೀಲ್ದಾರ್ ಬಂದು ನಮಗೆ ಮನವಿ ಮಾಡ್ಕೊಂಡಿದ್ದಾರೆ. 7 ದಿವಸ ನನಗೆ 7 ದಿವಸ ಟೈಮ್ ಕೊಡಿ, ನಮಗೆ 7 ದಿವಸ ಗಡಿ ಕೊಟ್ಟರೆ ನೀವು ಕಡಿದ್ರೆ ಎಲ್ಲ ಕೆಲಸ ಮುಗಿಸ್ಕೊಡ್ತೀನಿ ಅಂತೇಳಿ ನಮ್ಮ ಸಂಘಟನೆಗೆ ಬೆಂಬಲ ನೀಡಲಿಕ್ಕೆ ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ಒಂದು 40 ಸಂಘಟನೆಗಳು ಬಂದು ಇವತ್ತು ನಮಗೆ ಬೆಂಬಲ ಕೊಟ್ಟಿದೆ. ಇವತ್ತು ನಾವು ಹಗಲು ರಾತ್ರಿ ಇಲ್ಲಿರಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು 7 ದಿವಸ ಗಡುವು ಕೊಟ್ಟಿರೋದು ಮಾತ್ರ, ಯಾಕಂದರೆ ಇದು ಸುಮಾರು 2023 ಕೂಡ 23ರಿಂದ 24, 25ವರೆಗೂ ಸುಮಾರು ಇರೋ ಅಜೆಂಡಾಗಳಲ್ಲಿ ಸುಮಾರು 7ರಿಂದ 10 ಅಜೆಂಡಾಗಳನ್ನು ಒಂದು 2 ವರ್ಷದಿಂದ ಕೇಳ್ಕೊಂಬರ್ತಾಯಿದ್ರೆ ಮಾಡಲಿಲ್ಲ. ಅದಕ್ಕೆ ಈ ಸಲ ನಾವು ಅಹೋರಾತ್ರಿ ಧರಣಿ ಮಾಡಿ ಈ ಅಜೆಂಡಾಗಳನ್ನ ಫಿನಿಶ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಕಾಮಗಾರಿಯನ್ನು ಮುಗಿಸ್ಕೊಡ್ಬೇಕು ಅಂತೇಳಿ ಹೋರಾಟ ಮಾಡಬೇಕಂತ ಕೂತ್ಕೊಂಡಿದ್ವಿ. ಈಗಾಗಲೇ ಬಂದು 7 ದಿವಸ ಅವಕಾಶನ ಕೇಳಿದರೆ ಅವ್ರು ಮಾಡದೇ ಹೋದಲ್ಲಿ ಮತ್ತೆ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ. ಮತ್ತು ಇದೇ ಜಾಗದಲ್ಲಿ ಮತ್ತು ಅಹೋರಾತ್ರಿ ಧರಣಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ಸರ್ಕಾರದ ಆಸ್ತಿಗಳನ್ನ ಉಳಿಸೋಂಥ ಕೆಲಸ ನಾವು ಮಾಡ್ತೀವಿ, ಬಿಡೋದಿಲ್ಲ. ಆಮೇಲೆ ಇಲ್ಲಿ ಅಂಚೆಗೂರು ಯಾರು 5 ವರ್ಷ ಮೇಲೆ ಪಟ್ಟಂಥ ಅಧಿಕಾರಿಗಳು ಏನಿದ್ದಾರೆ ಅವರಿಂದ ಕೂಡಲೇ ಹೊರಗಡೆ ಮಾಡಲಿಕ್ಕೆ ನಾವು ಆಲ್ರೆಡಿ ಇವ್ರಿಗೆ DC ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ, ಎಲ್ಲ ಕಡೆ ಲೆಟರ್ ಕೊಟ್ಟು ಜಿಲ್ಲಾಧಿಕಾರಿ ಲೆಟರ್ ಕೊಟ್ಟಿದ್ದೀವಿ. ಇದನ್ನು ಅವ್ರನ್ನ ಹೊರಗಡೆ ಮಾಡೋರಿಗೂ ಈ ಹೋರಾಟನ ಕಂಟಿನ್ಯೂ ಮಾಡ್ತೀವಿ. 7 ದಿವಸ ಏನನ್ನ ಮಾಡದೇ ಹೋದಲ್ಲಿ ಮತ್ತೆ ಉಗ್ರವಾದ ಹೋರಾಟನ ಹಮ್ಮಿಕೊಳ್ತೀವಿ. ಇವತ್ತು ಆನೇಕಲ್ ಭಾಗದಲ್ಲಿ ಬ್ಯಾಟರಾಜ್ ಅವರು ಭಾರತೀಯ ಭೀಮಸೇನೆ ವತಿಯಿಂದ ಇವತ್ತು ಒಂದು ಅಹೋರಾತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ವಿಚಾರವಾಗಿ ನಾವು ಕೂಡ ಆನೇಕಲಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಅಧಿಕಾರಿಗಳು ಬಂದು ಇವತ್ತು ನಾವು ಹೋರಾಟಕ್ಕೆ ಭಾಗವಹಿಸಿದ್ವಿ. ಅದೇ ರೀತಿಯಲ್ಲಿ ಅಹೋರಾತ್ರಿಯಾಗಿ ಕಾರ್ಯಕ್ರಮ ಮುಂದುವರಿಸುವಂಥ ಕಾರ್ಯಕ್ರಮನ ನಡೆಸಬೇಕಾಗಿತ್ತು. ಅಷ್ಟರಲ್ಲಿ ಇವತ್ತು ದಂಡಾಧಿಕಾರಿಗಳು ಮತ್ತು ವಿಶೇಷ ತಹಸೀಲ್ದಾರು ಮತ್ತು ಪೊಲೀಸ್ ಇಲಾಖೆಯವರು ಬಂದು ನಿಮ್ಮ ಕೆಲಸ ಏನಿದೆ ನಾವು ಮಾಡಿಕೊಡ್ತೀವಿ, 7 ದಿನ ಗಡುವು ಕೊಟ್ಟಿದ್ದಾರೆ, ಆ ಗಡುವಿನಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಹೋರಾಟಕ್ಕೆ ಇವತ್ತಿಗೆ ಕಡೆಗಣಿಸಿ ಇವತ್ತೇ ಲಾಸ್ಟ್ ಮಾಡಿ ನಮ್ಮ ಕೆಲಸ ನಾವು ಮುಗಿಸ್ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಅದರಂತೆ ಒಪ್ಕೊಂಡಿದ್ವಿ. ಯಾಕೆಂದರೆ ಹಿಂದೆ ಯಾವುದೇ ಹೋರಾಟ ಮಾಡಿದ್ರು ಇದುವರೆಗೂ ಮಾಡಿಕೊಟ್ಟಿಲ್ಲ. ಈಗ ಹಿಂದೆಂದು ಮಾಡಿದಂಥ ನಾವು ಸುಮಾರು 3-4 ಹೋರಾಟ ಮಾಡಿದ್ದೀವಿ. ಅದನ್ನು ಕೂಡ 25ನೇ ತಾರೀಕು ಮೀಟಿಂಗ್ ಕರಿತೀವಿ, ಅದನ್ನೆಲ್ಲ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು ನೋವಿನ ಸಂಗತಿ ಏನಂದರೆ, ಈ ಭಾಗದಲ್ಲಿ ಆನೇಕಲ್ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳ ಸಮಿತಿಗಳು ಏನಿದೆ, ಇವತ್ತು BSP ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಇದುವರೆಗೂ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಹೋರಾಟಗಾರರನ್ನು ಅರೆಸ್ಟ್ ಮಾಡಿದ ದಿನಗಳು ದಾಖಲೆಗಳಿರಲಿಲ್ಲ. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಅದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಆನೇಕಲ್ ಭಾಗದಲ್ಲಿ ಈ ಹೋರಾಟ ಮಾಡೋದಕ್ಕೆ ಪರ್ಮಿಷನು ಕೊಡ್ತಾ ಇಲ್ಲ. ನೀವು ಮಾಡ್ಕೊ ಹೋಗ್ರಿ, ನಾವು ಯಾವುದೇ ರೀತಿ ಪರ್ಮಿಷನ್ ಕೊಡೋದಿಲ್ಲ, ಯಾವುದೇ ರೀತಿ ಘಟನೆ ಆಗದಿರ ನೀವೇ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾರೆ. ನಾವು ಹೋರಾಟಕ್ಕೆ ಬಂದರೆ ನಮ್ಮನ್ನು ಹೋರಾಟ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕೇಳಿದ್ರೆ ಮೇಲಧಿಕಾರಿಗಳಿಂದ ಆದೇಶ ಇದೆ ಅಂತಾರೆ. ಮೇಲಧಿಕಾರಿಗಳು ಯಾರಂತ ನಮಗೆ ಗೊತ್ತಾಗ್ತಾಯಿಲ್ಲ. ಇದೇ ರೀತಿ ಆದರೆ ನಮ್ಮ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಹೇಳಿ ನಮಗೆ ಇವತ್ತು ನೋವಾಗ್ತಾ ಇದೆ. ಮೊನ್ನೆ ನಮ್ಮ ಸ್ನೇಹಿತರೆಲ್ಲ ಸುಮಾರು 1000 ಜನ ಸೇರಿದ್ರು ಕೂಡ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜಿಗಣಿ ಸ್ಟೇಷನಲ್ಲಿ ಎತ್ಕೊಂಡು ಹೋಗಿ ಬಿಟ್ಟಿರ್ತಾರೆ. ಅದು ನಮ್ಮ ತುಂಬ ನೋವಿನ ಸಂಗತಿ. ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಆಗಿರ್ಬೋದು, ನಮ್ಮ ತಾಲೂಕಲ್ಲಿ ನಮಗೆ ಇತಿಹಾಸ ಇದೆ, ನಮ್ಮ ತಾಲೂಕಿಗೆ ಒಂದು ಇತಿಹಾಸ ಇದೆ. ಆನೇಕಲ್ಲಲ್ಲಿ ಇದುವರೆಗೂ ಯಾವುದೇ ರೀತಿ ಆಗಿರಲಿಲ್ಲ, ಇವತ್ತಾಗಿದೆ. ಅದು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ಎಲ್ಲ ಸಂಘಟನೆಯವರು ಕೂತಿ ಮಾತಾಡಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡಬೇಕು, ಇಲ್ಲ ಆನೇಕಲ್ ಬಂದ್ ಮಾಡಬೇಕು. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ, ಯಾಕಂದರೆ ನಮ್ಮ ತಾಲೂಕಿನ ಇತಿಹಾಸದಲ್ಲಿ ಇವತ್ತು ಪರ್ಮಿಷನ್ ಇಲ್ಲ ಅಂತ ಇದು ಮೊದಲನೇ ಸಾರಿ ಕೇಳ್ತಾ ಇರೋದು. ಹೋರಾಟ ಮಾಡೋದಕ್ಕೆ ಮೊದಲನೇ ಸಾರಿ ಪರ್ಮಿಷನ್ ಇಲ್ಲ ಅಂತ ಕೇಳ್ತಾ ಇರೋದು ನಮ್ಗೆ ನೋವಾಗ್ತಾ ಇದೆ. ಈ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೇ 2.5 ವರ್ಷದಿಂದನೇ ಇತ್ತೀಚೆಗೆ ಈಗ ಆಗ್ತಾ ಇರೋದು. ಅದಕ್ಕೂ ಮೊದಲು BJP ಸರ್ಕಾರ ಇದ್ದಾಗ ಹೋರಾಟ ಮಾಡೋಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ತಾಯಿದ್ರು, ಯಾವುದೇ ರೀತಿ ಅಡ್ಡ ಇರಲಿಲ್ಲ. ಇವತ್ತು ಕಾಂಗ್ರೆಸ್ ಬಂದು 2.5 ವರ್ಷ ಆದರೂ ಕೂಡ ಇವತ್ತು ನಮಗೆ ಹೋರಾಟ ಮಾಡೋದಕ್ಕೆ ನಮಗೆ ಅನುಕೂಲ ಇಲ್ಲ.
ಅದಕ್ಕೆ ವಿರೋಧವಾಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಹೋರಾಟಗಾರರಿಗೆ ಯಾವ ರೀತಿ ಹೋರಾಟ ಮಾಡಲೇಬಾರ್ದು ನಮ್ಮ ತಾಲೂಕಲ್ಲಿ, ಆ ರೀತಿ ಏನಾದರೂ ಕಡಿವಾಣ ಹಾಕಿದ್ದಾರೆ ಇವರು ಅಂತ ನಮಗೆ ಅನುಮಾನಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನ ಸಂಘಟನೆ ಹೋರಾಟಗಾರರು ಯಾರಿದ್ದಾರೋ ಹಿರಿಕರು ಮತ್ತು ಈಗಿರೋಂಥ ಎಲ್ಲ ಸೇರಿ ಒಂದು ಕಡೆ ಮತ್ತೆ ಸೇರಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಾಗುತ್ತೆ ಈ ವಿಚಾರವಾಗಿ, ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಯಾಕೆ ಹೋರಾಟನ ನಿಲ್ಲಿಸ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ನಿಲ್ಲಿಸ್ತಾ ಇದೆಯೋ, ಅಧಿಕಾರಿಗಳು ನಿಲ್ಲಿಸ್ತಾ ಇದ್ದಾರಾ, ಇಲ್ಲ ಅವ್ರ ಹಿಂದೆ ಯಾರಿದ್ದಾರೆ ಅಂತ ಈಗ ನಾವು ಅದನ್ನು ನೋಡಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿ 2 ಅಜೆಂಡಾನ ಇಟ್ಟಿದ್ದೀವಿ. ನಾವು ಇಲ್ಲಿಂದ ಆನೇಕಲ್ಲಿಂದ ಬೆಂಗಳೂರುವರೆಗೆ ಮುಖ್ಯಮಂತ್ರಿ ವಿರುದ್ಧವಾಗಿ ರಾಜಭವನವರೆಗೂ ಇದುವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಈಗಾಗಲೇ ಸುಮಾರು ಒಂದು 5-6 ಮೀಟಿಂಗ್ ಮಾಡಿದ್ವಿ. ಈಗ ಎಲ್ಲ ಕಡೆ ಮಾಡ್ತಾಯಿದ್ವಿ. ಅದಕ್ಕೊಂದು ಡೇಟನ್ನು ನಿಗದಿ ಮಾಡಿ ನಾವು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಬುದ್ಧ ಭಾರತ್. ಜೈ ಭೀಮ್. ನನ್ನ ಹೆಸರು ಅನಂತ್ ಅಂತೇಳಿ, ನಾನು ಅಡ್ವೊಕೇಟು, ಮತ್ತು ಇವರ ಹೆಸರು ಮೋಹನ್ ಅಂತೇಳಿ, ಇವರು ಕೂಡ ಅಡ್ವೊಕೇಟು, ಮತ್ತು ಜೈ ಭೀಮ್ ಸೇನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕೂಡ ನಾನು. ಇವತ್ತೇನು ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗ್ಯ ವಿಧಾತ ವೇದಿಕೆ ಸಹಯೋಗದೊಂದಿಗೆ ನಮ್ಮ ಬ್ಯಾಟರಾಜು ಬ್ರದರ್ ಇರ್ಬೋದು, ನಮ್ಮ ಚೇತನ್ ಬ್ರದರ್ ಇಬ್ಬರು ಸೇರಿ ಇವತ್ತು ಸರ್ಕಾರಿ ಭೂಮಿ ಕಬಳಿಸ್ತಾ ಇರೋದ್ರ ಬಗ್ಗೆ ಮತ್ತು ನಮ್ಮ ಭ್ರಷ್ಟ ಅಧಿಕಾರಿಗಳು ಬಿಲ್ಡರ್ಗಳ ಜೊತೆ ಬಂಡವಾಳಶಾಹಿಗಳ ಜೊತೆ ಏನೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಆಮೇಲೆ ನಿರಂತರವಾಗಿ 5 ವರ್ಷ ಆದರೂ 10 ವರ್ಷ ಆದರೂ 15 ವರ್ಷ ಆದರೂ ಅದೇ ಅಧಿಕಾರಿಗಳು ಬಂದು ಇಲ್ಲಿ ಕಾರ್ಯನಿರ್ವಹಿಸ್ತಾ ಸರ್ಕಾರಿ ಭೂಮಿ, ಸಾರ್ವಜನಿಕರ ಭೂಮಿ ಮತ್ತು SC STಗಳು ಸಿಗಬೇಕಾಗಿರೋಂಥ ಭೂಮಿಗಳನ್ನೆಲ್ಲ ಕಬಳಿಸ್ತಾ ಬಿಲ್ಡರ್ಗಳಿಗೆ ಮತ್ತು ಬಂಡವಾಳಶಾಹಿಗಳ ಜೊತೆ ಶಾಮೀಲಾಗಿ ಅವ್ರುಗಳಿಗೆ ಪರಭಾರೆ ಮಾಡಿಕೊಡ್ತಾ ಮತ್ತು ಸ್ಮಶಾನನ ಒತ್ತುವರಿ ಮಾಡಿಕೊಂಡು, ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು, ಸರ್ಕಾರಿ ಗೋಮಾಳ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಇದನ್ನು ಭ್ರಷ್ಟ ಅಧಿಕಾರಿಗಳೆಲ್ಲ ಸೇರಿ ಒಬ್ಬ ಬಂಡವಾಳಶಾಹಿಗಳು ಬಿಲ್ಡರ್ಗಳಿಗೆ ಇದನ್ನು ಅನುಕೂಲ ಆಗೋ ರೀತಿ ಮಾಡಿಕೊಡ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಬಡವ್ರಿಗಾಗಲಿ, ಪರಿಶಿಷ್ಟ ಜಾತಿಗಾಗಲಿ, ಪರಿಶಿಷ್ಟ ಪಂಗಡಗಳಿಗಾಗಲಿ, ಮೂಲಭೂತ ಸೌಕರ್ಯ ವಂಚಿತರಿಗಾಗಲಿ, ದಲಿತರಿಗಾಗಲಿ, ದಮನಿತರಿಗಾಗಲಿ ಇವ್ರ ಪರವಾಗಿ ಯಾವುದೇ ರೀತಿ ಇವ್ರು ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟನ ಇವತ್ತು ರೂಪಿಸಿದ್ದಾರೆ ನಮ್ಮ ಚೇತನ್ ಬ್ರದರ್ ಇರ್ಬೋದು, ನಮ್ಮ ಬ್ಯಾಟರಾಜ್ ಬ್ರದರ್ ಇರ್ಬೋದು. ಒಳ್ಳೆ ಕಾರ್ಯಕ್ರಮ. ಇವತ್ತು ನಮಗೂ ಬರೋಕ್ಕೆ ಹೇಳಿದರು. ಇವತ್ತು ನಾವು ಕೂಡ ಕಾನೂನು ಏನಿತ್ತು ನಮ್ಮ ಕೋರ್ಟ್ ಸಮಯನ ಇಲ್ಲಿ ನಾವು ಮುಗಿಸ್ಕೊಂಡು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಮತ್ತು ಲೋಕಲ್ ನಮ್ಮ ತಹಸೀಲ್ದಾರ್ ಕೂಡ ಮತ್ತು ಅಧಿಕಾರಿಗಳು ಇವತ್ತೆಲ್ಲ ಏನು ಭಾಗವಹಿಸಿ ಇವತ್ತು ನಮ್ಮ ಏನು ಮನವರಿಕೆ ಇತ್ತು, ಕೋರಿಕೆಗಳಿತ್ತು, ಅದನ್ನೆಲ್ಲ ನಾವು ಬಗೆಹರಿಸ್ತೀವಿ, ಸರಿಯಾದ ರೀತಿಯಲ್ಲಿ ತೊಗೊಂಡೋಗ್ತೀವಿ ಅಂತೇಳಿ ನಮಗೆ ಇವತ್ತು ಭರವಸೆನ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಂಬಿ ಇವತ್ತು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದೇನಾದರೂ ಬರೀ ಭರವಸೆ ಆಗಿತ್ತು, ಇದನ್ನು ಅವ್ರು ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಇದನ್ನು ನಾವು ಹೋರಾಟ ಮಾಡಬೇಕಾಗತ್ತೆ. ಇದನ್ನು ನಾವು ಪಡೆಯೋ ತನಕ ಏನಿದೆ ಭ್ರಷ್ಟಾಚಾರಗಳನ್ನ ನಿರ್ಮೂಲನೆ ಮಾಡೋ ತನಕ ನಮ್ಮ ಈ ವೇದಿಕೆ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ ಅಂತೇಳಿ ಈ ಮೂಲಕ ನಾನು 2 ಮಾತನ್ನ ಆಡ್ತಾ ಇದ್ದೀನಿ. ಜೈ ಭೀಮ್, ನಮಸ್ತೆ.